ನಮಸ್ಕಾರ ರೀ. ಸದ್ಯಕ್ಕೆ ಈಗ IPL ಅಂತೂ ಯಾವ IPL ಒಟ್ಟು ಕ್ರಿಕೆಟ್ ಸ್ಪೋರ್ಟ್ಸ್ ಒಳಗೆ ಅಪ್ಡೇಟ್ ಅಂದ್ರೆ ಅಪ್ಡೇಟ್ ಇಲ್ಲ ಅವು. ಸೊ ಅಂತ ಸಿಕ್ಕಿದ ಸಣ್ಣ ಅಪ್ಡೇಟ್ನಾಗ ಹುಡುಕಾಡ್ಕೊಂಡು ತೊಗೊಂಬರ್ಲತ್ನಿ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡಿ. ಏನಂದ್ರೆ ನಿಮ್ಗೆ ತಮ್ಮಲ್ಲಿ ನೋಡೋಕೆ ಗೊತ್ತಾಗಿರುತ್ತೆ, ಇದು IPL ಬಗ್ಗೆ. ಅದ್ರೊಳಗೆ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಅವ್ರ ಬಗ್ಗೆ ಬಿಗ್ಗೆಸ್ಟ್ ಅಪ್ಡೇಟ್ ಸಿಕ್ಕೈತಿ. ಸೊ ಅಪ್ಡೇಟ್ ಏನು ಮತ್ತು ಹಾರ್ದಿಕ್ ಪಾಂಡ್ಯ ಅವ್ರು ಏನೇನು ಅಂದ್ರೆ ಈ ವಿಡಿಯೋ ಫುಲ್ ತಗೊಂಡು ಅದಕ್ಕೆ ವಿಡಿಯೋನ ಕೊನೆ ನೋಡ್ರಿ, ಹಂಗೆ ವಿಡಿಯೋಕೊಂಡು ಲೈಕ್ ಮಾಡಿರಿ. ಎಸ್, ಹಾರ್ದಿಕ್ ಪಾಂಡ್ಯ ಅವ್ರು ಏನಂತಾರೆ ಈಗ ಸದ್ಯಕ್ಕೆ ಹಾರ್ದಿಕ್ ಪಾಂಡ್ಯ ಅವ್ರ ಟ್ರೇಡ್ ಈಗ ಮನೆ ಆತ್ಲ ನಿಮ್ಗೆ ರಿಷಬ್ ಪಂತ್ ಮತ್ತು ಕುಲ್ದೀಪ್ ಯಾದವ್ ಟ್ರೇಡ್ ಆತ್ಲ, ಹಂಗೆ ಈಗ ಹಾರ್ದಿಕ್ ಪಾಂಡ್ಯ ಅವ್ರು ಟ್ರೇಡ್ ಆಗೋದೈತೆ ಸದ್ಯಕ್ಕೆ ಬರ್ತಾರೆ ಅಪ್ಡೇಟ್ ಪ್ರಕಾರ ಟ್ರೇಡ್ ಆಗೋ ಚಾನ್ಸ್ ಭಾಳ ಐತಿ. ಸೊ ಅದ್ರೊಳಗೆ 2 ಟೀಮ್ ಅಪ್ರೋಚ್ ಮಾಡ್ಯಾವ ಹಾರ್ದಿಕ್ ಪಾಂಡ್ಯ, ಒಂದು KKR ಮತ್ತು ಇನ್ನೊಂದು RR. ಸೊ 2 ಟೀಮ್ ಹೆವಿ ಇಂಟ್ರೆಸ್ಟ್ ಆಗುತ್ತೆ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಟ್ರೇಡ್ ಮಾಡ್ಕೊಳ್ಳೋದ್ರೊಳಗೆ. ಸೊ ಇದಕ್ಕಿಂತ ಮುಂಚೆ ಹಾರ್ದಿಕ್ ಪಾಂಡ್ಯ ಅವರು ಯಾವ ಟೀಮ್ ಆದರೂ ತೋರಿ ಕರೆ ಅದಕ್ಕೊಂದು ಕಂಡೀಷನ್ ಇಟ್ಟಾರೆ. ಆ ಕಂಡೀಷನ್ ಏನಂದ್ರೆ ಯಾವ ಟೀಮ್ನವ್ರು ಬೇಕಾದ್ರೆ ನಾನು ಟ್ರೇಡ್ ಮಾಡ್ಕೊರಿ ಅಥವಾ ಏನು ಬೇಕಾದ್ರೆ ಮಾಡಿರಿ, ಆದ್ರೆ ಒಂದು ಕಂಡೀಷನ್ ಏನಂದ್ರೆ ಯಾವ ಟೀಮ್ಗೆ ಹೋದ್ರು ಆ ಟೀಮಿಗೆ ನಾನೇ ಕ್ಯಾಪ್ಟನ್ ಅಂತ ಹೇಳಿ ಹಾರ್ದಿಕ್ ಪಾಂಡ್ಯ ಅವರು ಹೇಳ್ಯಾರ. ಅಂದ್ರೆ ನ್ಯೂಸ್ದಾಗ ಬಂದು ಹೇಳಂಗಿಲ್ಲ ಯಾವ ಟೀಮ್ ತೊಗೊಂಡ್ರೆ ನಾ ಕ್ಯಾಪ್ಟನ್ ಮಾಡಿರ್ತೀವಿ, ಹಂಗೆ ಹೇಳಂಗಿಲ್ಲ. ಆದ್ರೆ ಅಪ್ರೋಚ್ ಮಾಡಿದ ಟೀಮ್ಗಳಿಗೆ ಏನು ಹೇಳ್ತಾನೆ, ಒಟ್ಟು ಯಾವ ಟೀಮ್ಗೆ ಹೋದ್ರು ನನ್ನ ಕ್ಯಾಪ್ಟನ್ಸಿ ನನಗೆ ಸಿಗ್ಬೇಕಂತ ಹೇಳಿ ಹಾರ್ದಿಕ್ ಪಾಂಡ್ಯ ಅವ್ರು ಹೇಳ್ತಾರೆ. ಸೊ ಇದು ಒಂಥರ ಏನೈತಿ, ಫ್ರಾಂಚೈಸಿಗಳು ಒಂಥರ ಅಂಜ್ಲೂಬೋದು ಅಂದ್ರೆ ಏನು ಗೊತ್ತಾಗುತ್ತೆ. ಅದಕ್ಕೆ ಹಾರ್ದಿಕ್ ಪಾಂಡ್ಯ ಅವರು ಗುಜರಾತ್ ಟೈಟನ್ಸ್ ಆಗಿ ಕ್ಯಾಪ್ಟನ್ಸಿ ತೊಗೊಂಡು 2 ಸಲ ಮುಂಬೈ ಟೀಮಿಗೆ ಬಂದರು. 2-3 ಸೀಸನ್ದಾಗ ಮುಂಬೈದವ್ರು ಪೂರೇನು ಈ ಪರಿ ಡೌನ್ ಹೊಡೋದಂದ್ರೆ ಹೊಳ್ಳಿ ಹೇಳೋಕ್ಕಾಗಲಿಲ್ಲ, 6 ಸರಿ ಡೌನ್ ಹೊಡೆದ್ರು. ಸೊ ಇದೇನು ಕ್ಯಾಪ್ಟನ್ ತಪ್ಪ ಅಥವಾ ಟೀಮ್ ಪ್ಲೇಯರ್ಸ್ ತಪ್ಪ, ಒಂದಕ್ಕೊಂದು ಅರ್ಥ ಆಗುತ್ತೆ. ಸೊ ಅದಕ್ಕೆ ಐತಿ ಟೀಮ್ಗಳು ಸ್ವಲ್ಪ ಹೆದ್ರ ಚಾನ್ಸ್ ಭಾಳ ಐತೆ. ಅದಕ್ಕೆ ಏನೋ ನಾನು ಬಂದ್ರೆ ಕ್ಯಾಪ್ಟನ್ಸಿನೇ ಬೇಕು, ನಡೆಯಲ್ಲ ಹಂಗಿಲ್ಲ. ಈ ರಿಷಬ್ ಪಂತ್ ನೋಡ್ರಿ, ರಿಷಬ್ ಪಂತ್ ಅವ್ರು ಎದಕ್ಕೆ ಟ್ರೇಡ್ ಮಾಡಿದಂದ್ರೆ ಅವ್ರು ಕ್ಯಾಪ್ಟನ್ಸಿ ಬ್ಯಾಡಿದ್ರು. ಒಂದು ವೇಳೆ ರಿಷಬ್ ಪಂತ್ ನಾ ಕ್ಯಾಪ್ಟನ್ಸಿ ಮಾಡ್ತಾನೆ ಅಂದಿರೋದಕ್ಕೆ ಇನ್ನೂ 1 ವರ್ಷ LSG ಒಳಗೆ ಇರ್ತಾರೆ. ಅದಕ್ಕೆ ಐತಿ LSG ಅವ್ರು ಏನಾದ್ರು LSGಗೆ ಮೇನ್ ಒಬ್ರು ಕ್ಯಾಪ್ಟನ್ ಬೇಕಾಯ್ತು. ಇನ್ನು ಕ್ಯಾಪ್ಟನ್ಸಿ ಮಾಡಲ್ಲತ್ತಂದು ಸೀದಾ ಒಯ್ದು ಟ್ರೇಡ್ ಮಾಡಿದ್ರು ರಿಷಬ್ ಪಂತ್ನ ಡೆಲ್ಲಿ ಟೀಮಿಗೆ. ಹಂಗೆ ಡೆಲ್ಲಿಗೆ ಹಂಗೆ ಐತೆ, ಡೆಲ್ಲಿಗೆ ಒಬ್ರು ಕ್ಯಾಪ್ಟನ್ ಇರಬೇಕಾಯ್ತು. ಕ್ಯಾಪ್ಟನ್ ಅಲ್ಲಿ KL ರಾಹುಲ್ ಮಾಡ್ತಾರೆ, ನಿಮ್ಗೆ ಒಬ್ಬ ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್ ಬೇಕಾಯ್ತು ತಳಗೆ, ಅದಕ್ಕೆ ರಿಷಬ್ ಪಂತ್ ಅವ್ರು ತೊಗೊಂಡ್ರು. ಸೊ ಅದೇ ಥರ KKR ಟೀಮ್ ಅಥವಾ RR ಟೀಮ್ಗೆ ಏನೈತಿ ಮೇನ್ ಆಲ್ರೌಂಡರ್ ಬೇಕಾದ್ರೆ ತಳಗೆ ಆಡೋ ಪ್ಲೇಯರ್ ಬೇಕಾಗಿರೋ. ಸೊ ಅದಕ್ಕೆ ಹಾರ್ದಿಕ್ ಪಾಂಡ್ಯ ಅವರು ಬರೋಬ್ಬರಿ ಏನೋ ಒಬ್ಬ ಬೆಸ್ಟ್ ಪರ್ಸನ್ ಅಂದರೆ ಬೆಸ್ಟ್ ಪ್ಲೇಯರ್ ಅಂತೇಳಿ ನಾನು ಅನ್ಕೋತೀನಿ. ಅದಕ್ಕೆ ಅವ್ರು RRದಾಗ ನೋಡ್ರಿ, ಅಲ್ಲಿ ತಳಗೂ ಫಾಸ್ಟ್ ಬೌಲಿಂಗ್ ಆಲ್ರೌಂಡ್ರ್ ಯಾರಿಲ್ಲ, ಅಂಥ ಭಾಳ ಮಂದಿ ಭಾರಿ ಇರಲ್ಲ. KKR ಸೇಮ್ ಅಂಥ ಫಾಸ್ಟ್ ಬೌಲಿಂಗ್ ಆಲ್ರೌಂಡ್ರ್ ಯಾರಿಲ್ಲ. ಸೊ ಅದ್ರಂತ್ರ ಐತಿ ಹಾರ್ದಿಕ್ ಪಾಂಡ್ಯ ಏನ್ರಿ KKR ಅಥವಾ RR 2 ಟೀಮ್ ಒಳಗೆ ಬಂದ್ರೆ ಮಸ್ತ್ ಇರುತ್ತೆ. ಇನ್ನೊಂದು ಏನಂದ್ರೆ, ಒಂದು ವೇಳೆ KKRಗೆ ಹಾರ್ದಿಕ್ ಪಾಂಡ್ಯ ಬರೋದಿತ್ತಂದ್ರೆ ಆಲ್ ಕ್ಯಾಶ್ ಡೀಲ್ ಆಗೋದಿತ್ತು. ಅಂದ್ರೆ ಈಗ ಪ್ಲೇಯರ್ನ ತೊಗೊಂಡ ಉಳ್ಕೆ ಅಷ್ಟು ರೊಕ್ಕ ಏನೈತಿ MI ಟೀಮಿಗೆ ಕೊಡೋದಕ್ಕೈತಿ KKR ಟೀಮ್. ಒಂದು ವೇಳೆ RR ಟೀಮ್ ಏನಾರ ಅಪ್ರೋಚ್ ಮಾಡ್ತಾರೆ ಮುಂಬೈದವರು, RR ಟೀಮ್ ಹೇಳ್ತ ನಿಮ್ಮ ಕಡೆಯಿಂದ ಜೈಸ್ವಾಲ್ ನಮ್ಮ ಟೀಮಿಗೆ ಬಿಡ್ರಿ, ನಮ್ಮ ಕಡೆಯಿಂದ ಹಾರ್ದಿಕ್ ಪಾಂಡ್ಯ ನಿಮಗೆ ಬಿಡ್ತೈತೆ RR ಏನೋ ಮುಂಬೈ ಟೀಮ್ ಹೇಳ್ತೈತೆ. ಸೊ ಇದು ಒಂಥರ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೇಕು. ಅವ್ರ ಕಡೆ ರೈಸಿಂಗ್ ಸೂಪರ್ ಸ್ಟಾರ್ SSV ಜೈಸ್ವಾಲ್ ಬಿಟ್ರೆ ಈ ಕಡೆ ಕುಂಫು ಪಾಂಡ್ಯ ಬಿಡ್ತಾರೋ. ಸೊ ಸ್ಟಾರ್ ಆಲ್ರೌಂಡರ್ ವರ್ಸಸ್ ರೈಸಿಂಗ್ ಸೂಪರ್ ಸ್ಟಾರ್ ಯಾರು ಈ ಟ್ರೇಡ್ ಅಂತೂ ಆತಂದ್ರೆ IPL ಒಳಗೆ ಬಿಗ್ಗೆಸ್ಟ್ ಟ್ರೇಡ್ ಅನ್ಕೋರಿ. ಸಂಜು ಸ್ಯಾಮ್ಸನ್ ಜಡೇಜಾ ಇಲ್ಲ, ರಿಷಬ್ ಪಂತ್ ಕುಲ್ದೀಪ್ ಯಾದವ್ ಟ್ರೇಡ್ ಇಲ್ಲ, ಇದು ಹಾರ್ದಿಕ್ ಪಾಂಡ್ಯ ಮತ್ತು ಜೈಸ್ವಾಲ್ ಅವ್ರ ಟ್ರೇಡ್ ಆತಂದ್ರೆ ನೆಕ್ಸ್ಟ್ ಲೆವೆಲ್ ಅನ್ಕೋರಿ. ಸೊ ನಿಮ್ದೇನಿತ್ರ ಒಪಿನಿಯನ್ನ ಅದನ್ನ ವಿಡಿಯೋದಾಗ ಕಾಮೆಂಟ್ ಮಾಡಿರಿ. ಹಂಗೆ ಹಾರ್ದಿಕ್ ಪಾಂಡ್ಯ ಅವರು ಯಾವ ಟೀಮಿಗೆ ಟ್ರೇಡ್ ಆಗಿ ಹೋಗ್ಬೇಕು ಅದನ್ನ ವಿಡಿಯೋದಾಗ ಕಾಮೆಂಟ್ ಮಾಡಿರಿ. ಮತ್ತು ಇವ್ರ ಡಿಸಿಷನ್ ಇದೆ, ಯಾವ ಟೀಮಿಗೆ ಬೇಕಾದ್ರೆ ಹೋದ್ರು ಅಲ್ಲಿ ನಾನೇ ಕ್ಯಾಪ್ಟನ್ ಆಗೋ ಒಂದು ಒಪಿನಿಯನ್ನ ನಿಮಗೆ ಅನಿಸುತ್ತೆ ಅದ್ರ ಬಗ್ಗೆ ಅಂತ ವಿಡಿಯೋದಾಗ ಕಾಮೆಂಟ್ ಮಾಡಿರಿ. ಸೊ ಭಾಳ ರಿಸರ್ಚ್ ಮಾಡ್ತಾರಲ್ಲ ಅದನ್ನ. ಸೊ ನಿಮ್ಗೆ ಸಪೋರ್ಟ್ ಬೇಕೇ ಬೇಕು, ಅದಕ್ಕೆ ಪ್ಲೀಸ್ ಸಪೋರ್ಟ್ ಅಷ್ಟತ್ತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ.